ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಮತ್ತೆ ಮಿಸೈಲ್ ಅಟ್ಯಾಕ್ ಗಳನ್ನ ಮಾಡಿದೆ. ಕೇವಲ ಪಾಕಿಸ್ತಾನ ಮೇಲೆ ಅಲ್ಲದೆ ಸಿರಿಯಾ ಮತ್ತೆ ಇರಾಕ್ ಮೇಲೆ ಕೂಡ ಏರ್ ಸ್ಟ್ರೈಕ್ ಗಳನ್ನ ಮಿಸೈಲ್ ಅಟ್ಯಾಕ್ ಗಳನ್ನ ಮಾಡಿದೆ. ಹಾಗಿದ್ರೆ ಇರಾನ್ ಯಾಕೆ ಈ ರೀತಿ ಮಾಡ್ತಿದೆ? ಅದರಲ್ಲೂ ಕೂಡ ಈಗ ಇಡೀ ವಿಶ್ವ ಕಾದು ನೋಡ್ತಿರೋದು. ಇತ್ತೀಚೆಗೆ ಇರಾನ್ಗೆ ಜೈಶಂಕರ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಜೈಶಂಕರ್ ಅವರು ಭೇಟಿ ಕೊಟ್ಟ ನಂತರ ಈ ರೀತಿಯಾದ ಏರ್ ಸ್ಟ್ರೈಕ್ ಮತ್ತೆ ಮಿಸೈಲ್ ಟೆಸ್ಟ್ಗಳು ಆಗಿದೆ. ಅದಾದ ನಂತರ ಇವಾಗ ಇರಾನ್ಗೂ ಮತ್ತೆ ಅಮೆರಿಕಾಗೆ ತುಂಬಾ ಆಗ್ಬರೋದಿಲ್ಲ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇವಾಗ ಅಮೆರಿಕ ಭಾರತದ ಜೊತೆ ತುಂಬಾ ಚೆನ್ನಾಗಿದೆ, ರಷ್ಯಾ ಭಾರತದ ಜೊತೆ ತುಂಬಾ ಚೆನ್ನಾಗಿದೆ. ಸೊ ಈ ಎಲ್ಲವನ್ನ ನೋಡ್ತಿದ್ರೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಒಂದು ವಿಶ್ವಗುರು ಅಂದ್ರೆ ನಾನು ಮೋದಿ ಅವರನ್ನ ಹೇಳ್ತಿಲ್ಲ, ನಮ್ಮ ಭಾರತದ ಹಿರಿಮೆಯನ್ನ ಹೇಳ್ತಿದ್ದೀನಿ. ಅಂದ್ರೆ ಎಲ್ಲಾ ದೇಶಗಳ ಜೊತೆ ಸ್ನೇಹವನ್ನ ಚೆನ್ನಾಗಿಟ್ಕೊಂಡಿರುವಂತ ಏಕೈಕ ದೇಶ ಅಂದ್ರೆ ಅದು ನಮ್ಮ ಭಾರತ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೋಡಿ, ನಾವು ರಷ್ಯಾ ಜೊತೆ ಕೂಡ ಚೆನ್ನಾಗಿದ್ದೀವಿ, ಅಮೆರಿಕ ಜೊತೆ ಕೂಡ ಚೆನ್ನಾಗಿದ್ದೀವಿ. ಚೀನಾ ಪಾಕಿಸ್ತಾನ ಬಿಡಿ, ಅವೆರಡು ಒಂದು ನರಿ ಅಂತ ಹೇಳ್ಬೋದು, ಇನ್ನೊಂದು ಗುಳ್ಳೆ ನರಿ ಅಥವಾ ಗುಳ್ಳೆ ನರಿಗಿಂತ ಕಡಿಮೆ ಯಾವ್ದಾದ್ರು ಇದೆ ಅಂದ್ರೆ ಅದು ಪಾಕಿಸ್ತಾನ್. ಸೊ ಅವೆರಡನ್ನ ಬಿಟ್ಟು ಬಹುತೇಕ ಎಲ್ಲಾ ದೇಶಗಳ ಜೊತೆ, ಮೈನ್ ಆಗಿ ದೊಡ್ಡ ದೊಡ್ಡ ದೇಶಗಳು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಅಥವಾ ಇತ್ತೀಚೆಗೆ ಇರಾನ್ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಯಾಕೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ಗಳ ಆಳ್ವಿಕೆ ಇರೋದು ಬಹುತೇಕ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಫ್ಘಾನಿಸ್ತಾನ್ ಜೊತೆ ಕೂಡ ಭಾರತ ತುಂಬಾ ಚೆನ್ನಾಗಿದೆ. ಸೊ ಈಗಿರುವಾಗ ಜೈಶಂಕರ್ ಅವರು ಭೇಟಿ ಕೊಟ್ಟ ನಂತರ ಇರಾನ್ ಏರ್ ಸ್ಟ್ರೈಕ್ ಗಳನ್ನ ಮಾಡಿದೆ, ಅದರಲ್ಲೂ ಕೂಡ ಪಾಕಿಸ್ತಾನ ಮೇಲೆ. ಪಾಕಿಸ್ತಾನಲ್ಲಿ ಒಂದು ಬಲೂಚಿಸ್ತಾನ್ ಅಂತ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ಬಲೂಚಿಸ್ತಾನ್ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ನೋಡಿ. ಈ ಬಲೂಚಿಸ್ತಾನ್ ಅನ್ನೋದು ತುಂಬಾ ಹಿಂದುಳಿದಿದೆ. ಅಂದ್ರೆ ಈ ಬಲೂಚಿಸ್ತಾನ್ ಪ್ರಾವಿಯನ್ಸ್ ಅಲ್ಲಿ, ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಯಾವ ರೀತಿ ರಾಜ್ಯಗಳಂತ ಕರಿತೀವೋ ಅದೇ ರೀತಿ ಪಾಕಿಸ್ತಾನಲ್ಲಿ ಪ್ರಾವಿಯನ್ಸ್ ಅಂತ ಕರೀತಾರೆ. ಸೊ ಈ ಬಲೂಚಿಸ್ತಾನ್ ಪ್ರಾವಿಯನ್ಸ್ ಅಲ್ಲಿ ಬಲೂಚ್ ಅನ್ನೋ ಜನ ಇರ್ತಾರೆ. ಸೊ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಹಿಂದುಳಿದಿದೆ ಈ ಬಲೂಚಿಸ್ತಾನ್. ಮೈನ್ ಆಗಿ ಪಾಕಿಸ್ತಾನ್ ಪಂಜಾಬ್ ಪ್ರಾಂತ್ಯ ಮಾತ್ರ ಅಭಿವೃದ್ಧಿ ಆಗಿರೋದು, ಅದು ಬಿಟ್ಟು ಬೇರೆ ಎಲ್ಲಾ ಕಡೆ ಕೂಡ ಅಭಿವೃದ್ಧಿ ಅನ್ನೋದು ತುಂಬಾ ಕುಂಠಿತವಾಗಿದೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ ಈಗಲೂ ಕೂಡ ಈ ಬಲೂಚಿಸ್ತಾನ್ ಅಲ್ಲಿ ಹಲವು ಕಡೆ ಸರಿಯಾಗಿ ಮನೆಗಳನ್ನ ಕಟ್ಕೊಡೋದಕ್ಕೂ ಕೂಡ ಪಾಕಿಸ್ತಾನ ಸರ್ಕಾರದ ಕೈಯಲ್ಲಿ ಆಗಿಲ್ಲ. ಈಗಲೂ ಕೂಡ ಗುಡಿಸಲುಗಳಲ್ಲಿದ್ದಾರೆ, ಮತ್ತೆ ಅವರ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರೊಂದು ಆರ್ಮಿಯನ್ನ ಕಟ್ಕೊಂಡು, ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅಂತ ಕಟ್ಕೊಂಡು ಹಲವಾರು ಬಾರಿ ಪಾಕಿಸ್ತಾನ್ ಸೇನೆಯ ಮೇಲೆ, ಅದಾದ ನಂತರ ಚೀನಾ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಗ್ವಾದರ್ ಪೋರ್ಟ್ ಅಂತ ಡೆವಲಪ್ ಮಾಡ್ತಿದ್ದಾರೆ ಚೀನಾ. ಅದರ ಡೆವಲಪ್ಮೆಂಟ್ ಕೆಲಸ ಮಾಡೋದಕ್ಕೆ ಪ್ರೊಫೆಷನಲ್ ಕೆಲಸ ಇರುತ್ತಲ್ವಾ, A ಗ್ರೇಡ್ B ಗ್ರೇಡ್ ಅಂತ ಕರೀತಾರಲ್ವಾ. ಸೊ ಆ ಎಲ್ಲಾ ಕೆಲಸವನ್ನು ಕೂಡ ಚೀನಾದವರೇ ಮಾಡ್ತಿರ್ತಾರೆ. ಸೊ ಚೀನಾದವರು ಏನಾದ್ರು ಈ ಬಲೂಚಿಸ್ತಾನ್ ಅಥವಾ ಪಾಕಿಸ್ತಾನ್ಗೆ ಬಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಪಾಕಿಸ್ತಾನ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡೋದು, ಇಷ್ಟು ದಿನ ಇವರು ಮಾಡ್ಕೊ ಬರ್ತಿದ್ರು. ಇವರು ಇನ್ನೊಂದನ್ನು ಕೂಡ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ಇರಾನ್ ನಲ್ಲಿ ಒಂದು ಪ್ರಾವಿಯನ್ಸ್ ಇದೆ. ಇವಾಗ ಸಹಜವಾಗಿ ನಾವು ಪಾಕಿಸ್ತಾನ್ ಮತ್ತೆ ಇರಾನ್ ಗಡಿ ಹಂಚ್ಕೊಳ್ಳೋ ಜಾಗದಲ್ಲಿ ಒಂದು ಚಿಕ್ಕದಾಗಿ ಅಲ್ಲೊಂದು ರಾಜ್ಯ ಇದೆ, ಸಿಸ್ತಾನ್ ಬಲೂಚಿಸ್ತಾನ್ ಅಂತ. ಅಲ್ಲಿ ಸಹಜವಾಗಿ ಬಲೂಚುಗಳೇ ಜಾಸ್ತಿ ಇರ್ತಾರೆ, ಅಂದ್ರೆ ಸುನ್ನಿ ಮುಸ್ಲಿಮ್ಸ್ ಅಂತ ಕರಿಬಹುದು. ಇರಾನ್ ಬಂದ್ಬಿಟ್ಟು ಶಿಯಾ ಮುಸ್ಲಿಂ ಬೇಸ್ಡ್. ಸೊ ಅಲ್ಲಿ ತಾರತಮ್ಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಇರಾನ್ ಮೇಲೆ ಕೂಡ ಕೆಲವೊಂದು ಬಾರಿ ಅಟ್ಯಾಕ್ ಗಳನ್ನ ಮಾಡಿರ್ತಾರೆ. ಮತ್ತೆ ಅಲ್ಲೂ ಕೂಡ ಹಲವಾರು ಬಾರಿ ಪ್ರತಿಭಟನೆಗಳನ್ನ ಮಾಡೋದಾಗಿರ್ಬೋದು ಅಥವಾ ತಂದಿಡುವಂತ ಕೆಲಸವನ್ನು ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಮಾಡ್ತಿರ್ತಾರೆ. ಇರಾನ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರುತ್ತೆ. ಇವಾಗ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಮ್ಮು ಕಾಶ್ಮೀರ ಅಲ್ಲಿ ಅಥವಾ POK ಇಂದ ಯಾವ ರೀತಿ ಟೆರರಿಸ್ಟ್ ಗಳು ಒಳಗಡೆ ಬಂದು, ಅಂದ್ರೆ ಭಾರತದ ಒಳಗೆ ಬಂದು ಭಾರತೀಯ ಸೇನೆ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಭಾರತೀಯರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೋ, ಅದೇ ರೀತಿಯಾದ ಕೆಲಸವನ್ನ ಬಲೂಚಿಸ್ತಾನ್ ಅಂದ್ರೆ ಪಾಕಿಸ್ತಾನ ಅವರು ಕೂಡ ಇರಾನ್ ಜೊತೆ ಕೂಡ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇರಾನ್ ಸ್ವಲ್ಪ ವೇಟ್ ಮಾಡ್ತಿರುತ್ತೆ. ಮತ್ತೆ ಇರಾನ್ಗೆ ಮೈನ್ ಆಗಿ ಬ್ಯಾಕ್ ಸಪೋರ್ಟ್ ಬೇಕು. ಇರಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ನಿರ್ಬಂಧಗಳನ್ನ ಎದುರಿಸ್ತಿದೆ. ಅಮೆರಿಕ ಹಲವಾರು ಸ್ಯಾಂಕ್ಷನ್ಸ್ ಅನ್ನ ಇರಾನ್ ಮೇಲೆ ಹಾಕಿದೆ. ಸೊ ಇರಾನ್ಗೆ ಇವಾಗ ಮೈನ್ ಆಗಿ ಇರಾನ್ ಮತ್ತೆ ಅಮೆರಿಕ ಏನಾದ್ರು ಯುದ್ಧ ಆಯ್ತು ಅಂದ್ರೆ ಖಂಡಿತವಾಗಿಯೂ ಅಮೆರಿಕನೇ ಗೆಲ್ಲುತ್ತೆ. ಆದ್ರೆ ಇರಾನ್ಗೆ ಇವಾಗ ಡೈರೆಕ್ಟ್ ಆಗಿ ಇಷ್ಟು ದಿನ ಸಪೋರ್ಟ್ ಮಾಡ್ತಿದ್ದು ರಷ್ಯಾ. ಸೊ ಇವಾಗ ರಷ್ಯಾ ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ರಷ್ಯಾ ಈಗಾಗಲೇ ಒಂದು ಯುದ್ಧವನ್ನ ಮಾಡ್ತಿದೆ. ಸೊ ಇತ್ತೀಚೆಗೆ ಕಾಸಿಂ ಸುಲೇಮಾನಿ ಅಂತ ಒಂದು ಅವರು ಈ ಅಮೆರಿಕ ಅವರೇ ಅವ್ರನ್ನ ಸಾಯಿಸಿರ್ತಾರೆ. ಅವರೊಂದು ಸುಪ್ರೀಂ ಲೀಡರ್ ಆದ್ಮೇಲೆ ಸೇನಾ ಮುಖ್ಯಸ್ಥ ಅಂತ ಕರಿಬಹುದು. ಇರಾನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಗಿಂತ ಮೇಲೆ ಇದ್ದವರು ಸುಪ್ರೀಂ ಲೀಡರ್ ಆಲಿ ಖಾಮೇನಿಗಿಂತ ಕೆಳಗೆ ಇದ್ದಂತವ್ರು ಅಂತ ಹೇಳ್ಬೋದು. ಅವ್ರನ್ನ ಅಮೆರಿಕ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು. ಅವರ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿ ಸಾಯಿಸಿರುತ್ತೆ. ಅವರು ಸತ್ತು 4ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಇರಾನ್ ಇತ್ತೀಚೆಗೆ ಒಂದು ಸಮಾರಂಭವನ್ನ ಹಮ್ಮಿಕೊಂಡಿರುತ್ತೆ. ಆದ್ರೆ ಅಲ್ಲಿ 2 ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಸರಿಸುಮಾರು 100ಕ್ಕೂ ಹೆಚ್ಚು ಜನ ಸಾಯ್ತಿರ್ತಾರೆ. ಏನಂತ ಹೇಳಿರುತ್ತೆ ಅಂದ್ರೆ ಇದನ್ನ ಯಾರೇ ಮಾಡಿರ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ. ಇರಾನ್ಗೆ ಮತ್ತೆ ಇಸ್ರೇಲ್ಗೆ ಮತ್ತೆ ಅಮೆರಿಕಾಗ ಅವಾಗ್ಲಿಂದ ಕೂಡ ಬರೋದಿಲ್ಲ. ಸೊ ಫಸ್ಟ್ ಜೈಶಂಕರ್ ಅವ್ರು ಹೋಗಿ ಬಂದ ನಂತರ ಅಂದ್ರೆ ಇರಾನ್ಗೆ ಒಂದು ರೀತಿ 2 ರೀತಿ ವಾರ್ನಿಂಗ್ ಅನ್ನ ಕೊಟ್ಟು ಬಂದಿರ್ತಾರೆ ಅಥವಾ 2 ರೀತಿ ಮಾತುಕತೆಯನ್ನ ಮಾಡಿ ಬಂದಿರ್ತಾರೆ ಅಂತ ಹೇಳ್ಬೋದು. ಒಂದು, ಹೌತೀಸ್ ರೆಬೆಲ್ ಅವರನ್ನ ಕಂಟ್ರೋಲ್ ಮಾಡಿ. ಹೌತೀಸ್ ರೆಬೆಲ್ ಅವರು ಯೆಮೆನ್ ಇಂದ ಭಾರತದ ಇಂಡಿಯನ್ ಓಷನ್ ರೀಜನ್ ಅಲ್ಲೂ ಕೂಡ ಮಿಸೈಲ್ ಗಳನ್ನ, ಅಂದ್ರೆ ಶಿಪ್ ಗಳ ಮೇಲೆ ಮಿಸೈಲ್ ಗಳ ಅಟ್ಯಾಕ್ ಗಳನ್ನ
ಮಾಡ್ತಿದ್ದಾರೆ ಅದನ್ನ ಕಂಟ್ರೋಲ್ ಮಾಡಿ. ಈ ಔತೀಸ್ ರೆಬೆಲ್ಸ್ಗೆ ಮೇನ್ ಪೇರೆಂಟ್ ಬಂದ್ಬಿಟ್ಟು ಇರಾನ್ ಅವರೇ. ಸೊ ನೀವು ಅವರನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ತುಂಬಾ ಕಷ್ಟ ಆಗುತ್ತೆ. ಅದೇ ಇರಾನ್ ಅಲ್ಲೇ ವಾರ್ನಿಂಗ್ ಕೊಟ್ಬಿಟ್ಟು ಬಂದಿದ್ದಾರೆ. ಅದಾದ ನಂತರ ಇನ್ನೊಂದು, ಯಾವುದೇ ಕಾರಣಕ್ಕೂ ಯುದ್ಧಗಳನ್ನ ಮಾಡೋಕೆ ಹೋಗ್ಬೇಡಿ. ಅಂದ್ರೆ ಇರಾನ್ ಯಾವ ರೀತಿ ಅಂದ್ರೆ ತುಂಬಾ ಆತರದ ನಿರ್ಧಾರಗಳನ್ನ ತೆಗೆದುಕೊಬಿಡ್ತಿತ್ತು ಅಂದ್ರೆ ಯುದ್ಧಗಳನ್ನ ಮಾಡೋದಕ್ಕೆ. ಸೊ ಜೈಶಂಕರ್ ಅವರು ನೀಟಾಗಿ ಬುದ್ಧಿ ಹೇಳಿ ಬಂದಿರಬಹುದು. ಸೊ ಅದಕ್ಕೋಸ್ಕರ ಏರ್ ಸ್ಟ್ರೈಕ್ ಗಳನ್ನ ಮಾತ್ರ ಮಾಡಿದ್ದಾರೆ. ಮೇನ್ ಆಗಿ ಫಸ್ಟ್ ಪಾಕಿಸ್ತಾನ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಒಂದು ಭಾಗ ಆಗಿರುವಂತಹ ಜೈಷ್ ಅಲ್ ಅದ್ ಅನ್ನುವ ಒಂದು ಟೆರರಿಸ್ಟ್ ಸಂಘಟನೆ ಮೇಲೆ ಒಂದು ಹೆಡ್ ಕ್ವಾರ್ಟರ್ಸ್ ಮೇಲೆ ಏರ್ ಸ್ಟ್ರೈಕ್ ಗಳನ್ನ ಮಾಡಿದ್ದಾರೆ. ಮತ್ತೆ ಡ್ರೋನ್ ಅಟ್ಯಾಕ್ ಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇರಾನ್ ಅಲ್ಲಿ ಮತ್ತೆ ಸಿರಿಯಾ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಸಹಜವಾಗಿ ಅಮೆರಿಕದ ಟ್ರೂಪ್ಸ್ ಇತ್ತು. ಮತ್ತೆ ಅದರ ಪಕ್ಕದಲ್ಲೇ ಇಸ್ರೇಲ್ ಸಂಬಂಧಿತ ಮಸೂದ್ ಇದೆಯಲ್ವಾ, ಅವರಿಗೆ ಸಂಬಂಧಿತ ಇಂಟೆಲಿಜೆನ್ಸ್ ಅವರು ಕೂಡ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡಿಸಿ, ಅಂದ್ರೆ ಇತ್ತೀಚೆಗೆ ಒಂದು ದಾಳಿ ಆಗಿತ್ತಲ್ವಾ, ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ವಾ. ಸೊ ಅದರಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕ ಕೈವಾಡ ಇದೆ ಅಂತ ಬಿಟ್ಟು ಇರಾನ್ಗೆ ಡೌಟ್. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಕೂಡ ಏರ್ ಸ್ಟ್ರೈಕ್, ಸಿರಿಯಾದಲ್ಲೂ ಕೂಡ ಮತ್ತೆ ಇರಾಕ್ ಅಲ್ಲೂ ಕೂಡ ಏರ್ ಸ್ಟ್ರೈಕ್ ಗಳನ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಕೇಳ್ತಿರ್ತಾರೆ, ಅಂದ್ರೆ ಇವಾಗ ಅಮೆರಿಕ ಹೆಲ್ಪ್ ಮಾಡ್ದಂಗೆ ಯಾಕೆ ನಾವು ಇಸ್ರೇಲ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಕ್ಕಾಗಲ್ಲ, ನಮ್ಮ ಸೇನೆಯನ್ನ ಯಾಕೆ ಕಳಿಸ್ಕೊಡಕ್ಕಾಗಲ್ಲ ಅಂತ. ನಮ್ಮ ಭಾರತ ಅವತ್ತಿಂದ ಕೂಡ ಶಾಂತಿಯನ್ನ ಪಾಲಿಸಿದಂತ ದೇಶ. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಇವಾಗ ಹೇಳಿದ್ರೆ ಅದು ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನಾವೇನಾದ್ರೂ ಇಸ್ರೇಲ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರೋದು ಇಡೀ ವಿಶ್ವಕ್ಕೆ ಗೊತ್ತು. ಆದ್ರೆ ನಾವೇನಾದ್ರೂ ಇಸ್ರೇಲ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ನಾವು ಅಮೆರಿಕ ಕಡೆ ಆಗ್ತೀವಿ. ಸೊ ಅವಾಗ ನಮ್ಮಿಂದ ರಷ್ಯಾ ದೂರ ಆಗುವಂತ ಚಾನ್ಸ್ ಇರುತ್ತೆ. ರಷ್ಯಾ ದೂರ ಆಗಿಲ್ಲ ಅಂದ್ರೂ ಕೂಡ ಮೇನ್ ಆಗಿ ಸೌದಿ ಅರೇಬಿಯಾ, UAE ಅಥವಾ ಇರಾನ್ ದೂರ ಆಗುತ್ತೆ. ಈ ಎಲ್ಲಾ ದೇಶಗಳ ಜೊತೆ ಕೂಡ ನಾವು ಸ್ನೇಹವನ್ನ ಚೆನ್ನಾಗಿ ಇಟ್ಕೊಂಡಿದ್ವಿ. ಇರಾನ್ ಜೊತೆ ಹಲವಾರು ಅಭಿವೃದ್ಧಿ ಪ್ರಾಜೆಕ್ಟ್ ಗಳನ್ನ ಭಾರತ ಮಾಡ್ತಿದೆ. ಅದಕ್ಕೋಸ್ಕರ ಯಾವತ್ತೇ ಆಗ್ಲಿ ಒಂದು ದೇಶಕ್ಕೆ ಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡಬಾರ್ದು. ಅಂದ್ರೆ ಆದ್ರೆ ಹಿಂದೆ ಎರಡು ಬಣಗಳಿದ್ದಾಗ, ಇವಾಗ ಎಕ್ಸಾಂಪಲ್ ಒಂದು ಬಣ ಅಮೆರಿಕ ಬಣ ಆದ್ರೆ ಇನ್ನೊಂದು ಕಡೆ ನೋಡ್ಕೊಳ್ಳೋದಾದ್ರೆ ರಷ್ಯಾ ಗ್ರೂಪ್. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಸೈಲೆಂಟ್ ಆಗಿರ್ಬೇಕು, ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡಬೇಕು. ರಷ್ಯಾ ವಿಚಾರದಲ್ಲೂ ಕೂಡ ಮಾಡಿದ್ದಾದೆ. ಇಡೀ ವಿಶ್ವಕ್ಕೆ ಗೊತ್ತು ನಾವು ರಷ್ಯಾಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದೀವಿ ಅಂತ. ಆದ್ರೆ ನಾವು ಎಲ್ಲೂ ಕೂಡ ಹೇಳಿಲ್ಲ ಅಂದ್ರೆ ನಾವು ರಷ್ಯಾ ಫೇವರ್ ಆಗಿರ್ತೀವಿ ಅಂತ. ಅದೇ ರೀತಿ ಇಸ್ರೇಲ್ದು ಕೂಡ ಸೇಮ್, ಇಂಡೈರೆಕ್ಟ್ ಆಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಇರಾನು ಇವತ್ತು ನಮ್ಮ ಭಾರತದ ಜೊತೆ ಚೆನ್ನಾಗೇ ಇದೆ. ಸೌದಿ ಅರೇಬಿಯಾ ಚೆನ್ನಾಗಿದೆ, UAE ಚೆನ್ನಾಗಿದೆ, ಎಲ್ಲ ದೇಶಗಳು ಭಾರತದ ಜೊತೆ ಚೆನ್ನಾಗೇ ಇದೆ. ಸೊ ನಾವೇನಾದ್ರೂ ಡೈರೆಕ್ಟ್ ಆಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ರೆ ಅವಾಗ ನಾವು ಅಮೆರಿಕ ಗ್ರೂಪ್ ಅನ್ನ ಸೇರ್ಕೊಳ್ತಿದ್ವಿ. ಸೊ ಅವಾಗ ಅಮೆರಿಕ ಕಂಡ್ರೆ ಯಾವ್ಯಾವ ದೇಶಗಳು ಆಗೋದಿಲ್ಲೋ ಆ ಎಲ್ಲಾ ದೇಶಗಳು ಭಾರತದ ಜೊತೆ ಸ್ನೇಹವನ್ನ ಕಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇತ್ತು. ಅದಕ್ಕೋಸ್ಕರ ನಾವ್ ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಅಷ್ಟೊಂದು ಹೋಗೋದಿಲ್ಲ. ಏನೇ ಆಗ್ಲಿ ಇಡೀ ವಿಶ್ವದಲ್ಲಿ ಏಕೈಕ ದೇಶ ಎಲ್ಲಾ ದೇಶಗಳ ಸ್ನೇಹವನ್ನ ಚೆನ್ನಾಗಿ ಇಟ್ಕೊಂಡಿರೋದು ಅಂದ್ರೆ ಅದು ನಮ್ಮ ಭಾರತ. ಅದು ಹಿಂದೆ ಇದ್ದಾಗ್ಲೂ ಇತ್ತು, ಈಗಲೂ ಕೂಡ ಇದೆ, ಈಗಿನ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಏನೇ ಆಗ್ಲಿ ಇದು ನಿಮ್ಮ ಪ್ರಕಾರ ಯಾರಿಂದ, ಬಿಜೆಪಿಯಿಂದನ ಅಥವಾ ಕಾಂಗ್ರೆಸ್ ಇಂದನ? ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಹೆಸರನ್ನ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅದು ನಮ್ಮ ಭಾರತದ ಹೆಮ್ಮೆ ಅಂತ ಕರೀಬಹುದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಪಾಕಿಸ್ತಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿರೋದ್ರ ಬಗ್ಗೆ, ಮತ್ತೆ ಪಾಕಿಸ್ತಾನ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದೆ. ಅಂದ್ರೆ ಅವ್ರು ಏನಾದ್ರು ಯುದ್ಧವನ್ನ ಮಾಡ್ತಾರ ಪಾಕಿಸ್ತಾನ್ ಇರಾನ್ ಮೇಲೆ ಅಂದ್ರೆ ಖಂಡಿತ ಮಾಡೋದಿಲ್ಲ, ಅವ್ರಿಗೆ ಅಷ್ಟು ಶಕ್ತಿ ಕೂಡ ಇಲ್ಲ. ಅವ್ರು ಏನಂತ ಹೇಳಿದಾರೆ ಅಂದ್ರೆ ಈ ರೀತಿ ಎಲ್ಲ ಮಾಡೋದು ತಪ್ಪು, ನಾವು ಇದನ್ನ ಖಂಡಿಸ್ತೀವಿ. ಒಂದು ದೇಶದ ಗಡಿಯೊಳಗೆ ಬಂದು ಈ ರೀತಿ ಏರ್ ಸ್ಟ್ರೈಕ್ ಮಾಡೋದು ತಪ್ಪು, ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಕೂಡ ಮುಂದೆ ಆಗೋದಿಲ್ಲ. ಆದ್ರೆ ಈ ಮಿಡಿಲ್ ಈಸ್ಟ್ ಅಲ್ಲಿ ಯುದ್ಧಗಳು ಮತ್ತಷ್ಟು ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು ಈಗ ಎಲ್ಲರಲ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗ್ತಿದೆ. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.